ಹಲೋ. ಹಲೋ. ನಮಸ್ಕಾರಮ್ಮ ತಾಯಿ. ಹಲೋ, ನಮಸ್ತೆ ಸರ್. ಸ್ವಾಮಿಯರ. ಹೇಳಮ್ಮ. ನಮಸ್ಕಾರಮ್ಮ ತಾಯಿ, ಹೇಳಮ್ಮ. ಹಾ, ಸ್ವಾಮಿಯರ, ನಮ್ಮ ತಮ್ಮಗೆ ಆಕ್ಸಿಡೆಂಟ್ ಆಗಿತ್ತು. ಹ್ಮ್. ಅವನು ಕಾಲು ತೆಗಿಯಬೇಕಂತ ಹೇಳಿ ಎಲ್ಲ ಡಾಕ್ಟರ್ ಅದು ಎಲ್ಲ ಹೇಳಿದ್ರು. ಆದ್ರೆ ರಾಯರ ಭಕ್ತನಾಗಿದ್ರಿಂದ ಅವನ್ಗೆ ಕಾಲು ತೆಗಿಯುದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಗುರು ಡಾಕ್ಟರು. ಓಕೆಮ್ಮ. ಹಾ, ಇವಾಗ ಅವಂಗೆ ಯಾವುದೇ ರೀತಿಯಿಂದ ತೊಂದ್ರೆ ಆಗುದಿಲ್ಲ ಅಂತಾನೂ ಹೇಳಿದ್ದಾರೆ. ನಿಮ್ಮ ಕೃಪೆಯಿಂದನ ಆ ಕಾಲು ಉಳಿದಿದೆ ಅಂತ ನಾವು ಯಾವಾಗ್ಲೂನು ಸದಾ ಚಿರಋಣಿ ಆಗಿರ್ತೇವೆ. ರಾಯರ ಆಶೀರ್ವಾದ ನಮಗ್ ಬಂದಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗುತ್ತಿದೆ. ಯಾಕಂತಂದ್ರೆ ಸ್ವಾಮಿಯರ, ನಮ್ಮ ತಮ್ಮನಿಗೆ ಪೊಸಿಷನ್ ನೋಡಿದ್ರೆ ನರಾನೇ ಕಟ್ ಆಗಿತ್ತು. ಅಂತ ಟೈಮ್ದಲ್ಲಿ ಇದು ಮಿರಾಕಲ್ ಅಂದ ಹಾಗೇನೆ ಆಗ್ಬಿಟ್ಟಿದೆ. ದೈವ ಯಾರು ನಂಬುದಿಲ್ಲ, ಅವ್ರಿಗಿದು ಒಂದು ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬೋದು. ನಾವು ಇವನ್ ನಾನು ದೇವರಿಗೆ ಅಷ್ಟು ನಂಬುದಿಲ್ಲ, ರಾಯರಿಗೆ ನನ್ಗೂ ಬಹಳ ಪ್ರೀತಿ. ಆದ್ರೆ ಎಷ್ಟು ಕೆಲ್ಸದಲ್ಲಿ ಎಷ್ಟು ನಂಬೇಕು ಅಷ್ಟೇ ನಂಬ್ತಿದ್ದೆ. ಆದ್ರೆ ಇವಾಗ ತಮ್ಮಂದು ನೋಡಿ ನನಗೆ ಅನಿಸ್ತಾ ಇದೆ, ಅವ ಪೂಜೆ ಪುನಸ್ಕಾರ ನೀವ್ ಹೇಳಿದಂಗೆ ಮಾಡಿದಕ್ಕೆ ಎಂತ ಫಲ ಸಿಕ್ಕಿದೆ ಅಂತಂದ್ರೆ ಅವನ ಜೀವನದಾಗ ಕಳ್ಕೋಬೇಕಾಗಿದ್ದ ಕಾಲನ್ನೇ ಉಳಿಸಿ ಕೊಟ್ಟಿದ್ದಾರೆ ರಾಯರು. ಬಹಳ ಬಹಳ ಅಂದ್ರೆ ಬಹಳ ನಮ್ಗೆ ಸಂತೋಷವಾಗಿದೆ ನೋಡಿ ಸ್ವಾಮಿ. ಓಕೆ, ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಚಾರದಲ್ಲಿ ತಾಯಿ, ನೀವು ಯಾವ ಊರಂತ ಗೊತ್ತಾಗ್ಲಿಲ್ಲಮ್ಮ. ನಮ್ದು ಬದಾಮಿ, ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುವ ಬದಾಮಿ ಅಂತ ಊರು ಸ್ವಾಮಿಯರೇ. ಹೂನಮ್ಮ. ಹಾ, ಅಲ್ಲಮ್ಮ, ನಿಮ್ಮ ಸಂತೋಷ್ ಅವ್ರಿಗೆ ಅದೇ ಒಂದ್ಸಲ ನೀವು ನನಗೆ ಹೇಳಿದ್ರಿ, ಫೋಟೋ ಕಳಿಸಿದ್ರಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಕಟ್ ಆಗಿದೆ ಅಂತಂದ್ರೆ, ನರಗಳ ಎಲ್ಲ ಹೋಗ್ಬಿಟ್ಟಿದೆ, ಡಾಕ್ಟರು ಇಲ್ಲ ಕಾಲು ತೆಗಿಲೇಬೇಕು, ಅವ್ರಿಗೆ ಜೀವಕ್ಕೆ ಅಪಾಯ ಎಲ್ಲ ಇದಾಗಿದೆ ಅಂತ ಹೇಳಿದ್ರು. ಕೀವಾಗಿದೆ, ಅದು ಎಲ್ಲ ಜಾಸ್ತಿ ತುಂಬಾ ತೊಂದರೆ ಇದೆ, ಇಲ್ಲ ಜೀವಕ್ಕೆ ಅಪಾಯವಾಗುತ್ತೆ ಕಾಲ್ ಬಿಟ್ರೆ ಅಂತ ನೀವು ನನಗೆ ಫೋನ್ ಮುಖಾಂತರಲ್ಲಿ ತಿಳಿಸಿದ್ರಿ. ಎಷ್ಟು ಒಂದೂವರೆ ತಿಂಗಳಾಯ್ತೇನಮ್ಮ, 2 ತಿಂಗಳಾಯ್ತಾ? ಇಲ್ಲ ಸ್ವಾಮಿಯರ, 1 ತಿಂಗಳದ 4 ದಿನ ಆಗಿದೆ ಅಷ್ಟೇ. ನಾನು ನಿಮಗೆ ತಮ್ಮಗೆ ಆಕ್ಸಿಡೆಂಟ್ ಆದ ದಿನಾನೇ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ನಾನು ನಿಮ್ಗೆ ಏನ್ ಹೇಳಿದೆ, ನಾನು ಚಿಂತೆ ಮಾಡ್ಬೇಡಮ್ಮ, ಏನು ಆಗಲ್ಲ, ಹಾ, ಏನು ರಾಯರ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಿದ್ರಿ. ನಿಮ್ಮ ತಮ್ಮನ ಕಾಲು ತೆಗಿಯಲ್ಲ ಅಂತ ಹೇಳಿದ್ದೆ ನಾನು. ಹಾ, ಹೇಳಿದಿರಿ ಸ್ವಾಮಿಯರ. ಅದೇ ನಾನು ಅವ್ರೆಲ್ಲ ಡಾಕ್ಟರ್ ನೋಡಿದ್ರೆ ನನಗ ಅನಿಸ್ತು, ಇಲ್ಲ ಇದು ಆಗತ್ತದ. ಈ 1 ವಾರ ಹೇಳಿದ್ರು ಸ್ವಾಮಿಯರ, ಅವ್ರು ಕಾಲ್ ಕಟ್ ಮಾಡಬೇಕಮ್ಮ ಅಂತ ಹೇಳಿದ್ರು. ಆಯ್ತು, ಅವನ್ ಜೀವಕ್ಕಿಂತ ಹೆಚ್ಚಿಂದಲ್ಲ, ಆಗ್ಲಿ ಬಿಡ್ರಿ ಅಂತ ಹೇಳಿ ನಾವು ಒಪ್ಕೊಂಡಿದ್ವಿ. ಅಂದ್ರು ವೈದ್ಯರು ಅದೇ ಮಾತ್ ಹೇಳಿದ್ರು ಸ್ವಾಮಿಯರ, ಕಾಲ್ ತೆಗಿಯಬೇಕಂತ ಹೇಳಿ ಡಿಸೈಡ್ ಮಾಡಿ ನಾವು ಬೆಳಗಾವ್ಕ್ ಹೋಗಿ ಮತ್ ಅಲ್ಲಿನೂ ಲೆಟರ್ ಬರ್ಕೊಟ್ಟಿದ್ರು ಅವ್ರು, ನಮ್ ಕಾಲ್ ತೆಗಿಯಬೇಕಾಗ್ತೈತಿ, ಏನು ಚಾನ್ಸಸ್ ಇಲ್ಲ ಅಂತ ಹೇಳಿ ಕಳ್ಸಿದ್ರು. ಆದ್ರೂ ಮತ್ತ ನಾವು ಅಲ್ಲಿ ತಗ್ಸೋ ಬದ್ಲಿ ಇಲ್ಲೇ ಬಾಗಲಕೋಟೆ ಒಳಗ ಕುಮಾರೇಶ್ವರ ಹಾಸ್ಪಿಟಲ್ ಅಲ್ಲಿ ತೆಗ್ಸಿದ್ರಾಯ್ತು, ನಮ್ಗೆ ಹೋಗಾಕೆ ಬರಕ್ಕೆ ಅನುಕೂಲ ಅಲ್ಲಿ ಅಂತ ಒಪ್ಕೊಂಡ್ ಬಂದಿದೀವಿ ಸ್ವಾಮಿಯರ. ಖರೆ ಹೇಳ್ಬೇಕಂದ್ರೆ ಅವ್ರು ಡಾಕ್ಟರ್ಗೆ ಹೇಳಿದಾಗೆ 1 ವಾರದಾಗ ಅಂದವ್ರು, ಅವ್ರು ಕ್ರಮೇಣವಾಗಿ ಎಲ್ಲಾ ಮಾಡುತ್ತಾ ಅದನ್ನ ಕಾಲು ತೆಗಿಬಾರ್ದಂತ ಹೇಳಿ ಎಷ್ಟೊತ್ತಿದ್ರು ಅವ್ನ ಕಾಲು ಉಳಿತೈತಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸ್ವಾಮಿಯರ ಇವಾಗ. ಹೌದಮ್ಮ, ತುಂಬಾ ಖುಷಿ ಆಯ್ತು. ಅದ್ರ ಪಟ್ಟ ಅವತ್ತನೇ ದಿನದಲ್ಲಿ ಎಷ್ಟು ಹೊತ್ಕೊಂಡು ಫೋನ್ ಮಾಡ್ತಾ ಇದ್ರೆ, ಅವನ್ಗೆ ತಂದೆ ತಾಯಿ ಯಾರು ಇಲ್ಲ ಸ್ವಾಮಿ, ಅವನಿಗೆ ನಾನೇ ತಂದೆ ತಾಯಿ ಅಂತ ಅಂದುಕೊಂಡು, ಅಷ್ಟು ಮಗನ ತರ ನೀವು ತಮ್ಮ ಅಂದುಕೊಂಡು ನೋಡ್ಲಿಲ್ಲ, ಮಗ ಅಂದುಕೊಂಡು ಅಷ್ಟು ಜೋಪಾನವಾಗಿ ಮಾಡಿ ನೋಡ್ತಾ ಇದ್ರಿ. ಹೌದು ಸ್ವಾಮಿಯರ, ನಿಮ್ಗೆ ನಮ್ಗೆ ನೀವು ಹೇಳಿದಂಗೆ ಪಾಲಿಸಿದ್ದಾನೆ ಸ್ವಾಮಿಗಳೇ. ಅವ ಬಹಳ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತಿದ್ದ, ನಾ ಕಣ್ಣಾರೆ ನೋಡಿದ್ದು. ಅದಕ್ಕೆ ನನ್ಗೆ ಇಷ್ಟ ನಿಮ್ ಜೊತೆ ಮಾತಾಡ್ಬೇಕಾದ್ರು ಅದ ಒಂದ್ ಶಕ್ತಿನೇ ಸ್ವಾಮಿಯರ. ಇವಾಗ ಅವನ ಗುಣಮುಖ ನೋಡಿ ಅವನ ತೇಜಸ್ ಎಲ್ಲಾನು ರಾಯರ್ಗೆ ಬಿಟ್ಟಿದ್ದು ಸ್ವಾಮಿಯರ. ಆಯ್ತಮ್ಮ, ಇನ್ನೇನು ತುಂಬಾ ದಿನ ಹೋಗುದಿಲ್ಲ, ಆದಷ್ಟು ಬೇಗ ನಿಮ್ಮ ತಮ್ಮ ಅಂದ್ರೆ ಮಗನೂ ಹೌದು ತಮ್ಮನೂ ಹೌದು, ಆದಷ್ಟು ಬೇಗ ನಿಮ್ಮ ತಮ್ಮ ನಡೆದಾಡ್ಕೊಂಡು ಬರ್ತಾನೆ. ಅದು ಹೆಂಗೆ ಕಾಲು ತೆಗಿಬೇಕು ಅಂತ ಹೇಳಿದ್ರಲ್ಲ, ಅದೇ ಕಾಲು ಮುಖಾಂತರದಲ್ಲೇ ನಡೆದಾಡ್ಕೊಂಡು ಬರ್ತಾರೆ. ಚಿಂತೆ ಮಾಡ್ಬೇಡಿ. ಯಾಕಂದ್ರೆ ನೀವು ಯಾರ ಪಾದ ಹಿಡಿದಿದ್ದೀರ ಅಂದ್ರೆ ರಾಯರ ಪಾದ ಹಿಡಿದಿದ್ದೀರಾ. ಹೌದು, ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ನೀವು ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡೀರಿ. ಮನುಷ್ಯರ ಪಾದ ಮನುಷ್ಯರು ಒಂದಕ್ಕೆ ಕೈ ಬಿಡಬಹುದು, ಒಂದಕ್ಕೆ ಮೋಸ ಮಾಡಬಹುದು. ಆದ್ರೆ ರಾಯರನ್ನ ನಂಬಿದವರು ಯಾವತ್ತೂ ಮೋಸ ಆಗುವುದಿಲ್ಲ. ಅವರು ರಾಯರು ಯಾವತ್ತು ನೀವು ನನ್ನ ಮಕ್ಕಳು ಅಂತೇಳಿ ತಪ್ಪು ಮಾಡಿದ್ರು ಸರಿ ದಾರಿಗೆ ಹೋಗುತ್ತಾ ತಿದ್ದಿ ಕಳಿಸ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಸ್ವಾಮಿಯರ, ನನ್ಗಂತ್ರ ಅದು 100ಕ್ಕೆ 100 ಸತ್ಯವಾಗಿದೆ ಈ ಮಾತು. ಓಕೆ ಅಮ್ಮ, ಅದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿಯರ. ದೇವ್ರ ರೂಪದಲ್ಲೇ ನೀವೇ ಬಂದಿದ್ದೀರಾ ನಮ್ ಪಾಲಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು.
ಇದೆಲ್ಲ ರಾಯರ್ ಕೃಪೆ ತಾಯಿ, ನಮ್ಮದೇನಿಲ್ಲ. ನಾನು ನಿಮ್ಮಾಗೆ ಮನುಷ್ಯನೇ, ಆದ್ರೆ ಮಾತಾಡುವ ಒಂದು ಶಕ್ತಿ ತುಂಬಿದ್ದಾರಂದ್ರೆ ಅದು ರಾಯರು, ರಾಯರ್ದೆ. ಹೌದು ಸ್ವಾಮಿ. ರಾಯರ ಕೃಪೆ. ಅದಕ್ಕೆ ನಾನು ಹೇಳಿದ್ದೇನೆ, ತಮ್ಮನ ಕರ್ಕೊಂಡ್ ಬಂದೆ ನಾನು ನಿಮ್ಮ ಅನ್ನ ಸಂತರ್ಪಣೆ ಮಾಡಿಸ್ತೀನಿ ಅಂತ ಹೇಳಿ ನಾನು ಮನಸ್ಸಲ್ಲೇನೆ ಪ್ರಾರ್ಥನೆ ನೋಡಿ, ಮಾಡಿಕೊಂಡಿದ್ದೀನಿ ಸ್ವಾಮಿ. ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ, ನೀವು ಅತಿ ಶೀಘ್ರದಲ್ಲೇ ನಿಮ್ಮ ತಮ್ಮನ್ನ ಕರೆದುಕೊಂಡು ಮಂತ್ರಾಲಯಕ್ಕೆ ಬಂದು ನಿಮ್ಮ ತಮ್ಮನ ಕೈಯಿಂದನೇ ಅನ್ನದಾನವನ್ನು ಸೇವೆಯನ್ನು ಸಲ್ಲಿಸ್ತೀರಾ. ಯಾಕಂದ್ರೆ ಅದು ನಿಮ್ಮ ಏನು ಒಂದು ಸೇವೆಯನ್ನು ಸಲ್ಲಿಸ್ತೀರ, ಅದನ್ನೊಂದು 100 ಜನ ಒಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ರೆ ಅವರು ಎಲ್ಲ ನಾವು ಭಕ್ತಾದಿಗಳು ತಿಂದು ಬಂದಂತ ಸಮಯದಲ್ಲಿ ರಾಯರು ನಮ್ಮ ಹೊಟ್ಟೆ ತುಂಬಿಸ್ತಾರೆ, ನಿಮಗೆ ಅನುಗ್ರಹ ಮಾಡ್ತಾರೆ. ಸಾಕು ತಂದೆ, ನನಗೆ ಇವಾಗ ಎಲ್ಲಾನು ಅನುಭವಕ್ಕೆ ಬಂದಿದೆ ಸ್ವಾಮಿಯರ. ಹಾ, ನಿಮ್ಮ ಹಾ. ಪಾದ ಹಿಡಿದಿದ್ದಕ್ಕೆ ನಮ್ಗೆಂದೂ ಮೋಸ ಆಗಿಲ್ಲ ಇಲ್ಲ ಸ್ವಾಮಿ. ಇಲ್ಲ ಇಲ್ಲ, ನನ್ನ ಪಾದ ಅನ್ಬೇಡಿ ನೀವು, ನಾನು ಗುರುಗಳೆಲ್ಲ ಹೇಳ್ತಾ ಇರೋದು. ಗುರು ರಾಘವೇಂದ್ರ ಸ್ವಾಮಿ. ಇವಾಗ ನೀವು ರಾಯರ ರೂಪದಲ್ಲೇ ನಮಗೆ ಸಿಕ್ಕಿದಲ್ವಾ ಸ್ವಾಮಿಯರೇ? ಇರ್ಲಮ್ಮ, ಎಲ್ಲ ರಾಯರ್ ಕೃಪೆ. ರಾಯರ್ನ ಯಾವತ್ತು ಕೈ ಬಿಡ್ಬೇಡಿ. ರಾಯರ್ನ ನಿಮ್ ಕುಂತ್ರು ರಾಯರ್ ನೆನೆಸಿ, ನಿಂತರು ರಾಯರ್ನ ನೆನೆಸಿ. ನೀವು ಕಷ್ಟ ಅಂತ ಬಂತು ಅವತ್ತು, ನೋಡಿ ಎಷ್ಟು ಕಷ್ಟ ಇತ್ತು ಅವತ್ತು, ಎಷ್ಟೊಂದು ಅಳ್ತಾ ಇದ್ರಿ, ನೀವು ಅಳ್ತಾ ಇದ್ರಿ, ನಿಮ್ಮ ತಮ್ಮನೂ ಅಳ್ತಾ ಇದ್ರು. ಆ ಅಳುವಂತ ಮೂಮೆಂಟ್ ಅಲ್ಲಿ ನನಗೆ ಒಂದು ನಾನೇ ನಿಮ್ಗೆ ಒಂದ್ 2-3 ಸಲ ಫೋನ್ ಮಾಡಿದೆ ಆಗಿನ ಟೈಮಲ್ಲಿ. ಹೌದು ಸ್ವಾಮಿಯರ, ನಮ್ಗೆ ನೀವೇ ಕಾಲ್ ಮಾಡಿ ನನಗೆ ಧೈರ್ಯ ತುಂಬಿದ್ದು ನೀವೇ. ನಮ್ಮಿಬ್ಬರಿಗೆ ಮಾಡ್ಬೇಡಿ, ಏನು ನಾನು ಆಗಲ್ಲ. ಅದನ್ನೇ ಹೇಳಿದ್ದು, ನಮ್ಮ ಮನೆಯವರಿಗೆ ಎಲ್ಲರಿಗೂ ಹೇಳಿದ್ದು ಸ್ವಾಮಿಯರ. ಈ ರೀತಿ ಯಾರು ಇರ್ತಾರ ಈಗಿನ ಕಾಲದಲ್ಲಿ ಅಂತ ಹೇಳಿ ಎಲ್ಲಾರು ಮಾತಾಡ್ತಾ ಇದ್ದಾರೆ ಸ್ವಾಮಿಯರ. ಹಾ 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 ಇವೆಲ್ಲ ರಾಯರ್ ಕೃಪೆ. ಹಾ, ನಮ್ಗೆ ಯಾವಾಗ್ಲೂ ನಿಮ್ದ ಆಶೀರ್ವಾದ ಬೇಕೇ ಬೇಕು ಸ್ವಾಮಿಯರ. ಎಲ್ಲ ರಾಯರ ಆಶೀರ್ವಾದ ತಾಯಿ, ಎಲ್ಲ ರಾಯರ ಕೃಪೆ. ನೀವೇನು ನನಗೆ ಕೇಳ್ಕೊಂತ ಇದ್ದೀರಾ, ಇದನ್ನ ನನ್ನ ಹತ್ರ ಕೇಳ್ಕೊಂತ ಇಲ್ಲ, ನೀವು ರಾಯರ ಹತ್ರ ಕೇಳ್ಕೊಂತ ಇದ್ದೀರಾ. ರಾಯರೇ ಇವ್ರು ಏನೇ ಒಂದು ಆಶೀರ್ವಾದ ಪಡ್ಕೊಳೋದಾಗ್ಲಿ, ನಿಮ್ಮಲ್ಲಿ ಏನೋ ಒಂದು ನೀವೇ ರಾಯರ್ ಅಂತ ಹೇಳಿದ್ರೆ, ನಾನು ಯಾವುದೂ ಅಲ್ಲ, ಇದೆಲ್ಲ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅದು ಈ ಮುಖಾಂತರದಲ್ಲಿ. ಎಷ್ಟು ಬದಾಮಿ ಅಲ್ಲಮ್ಮ ನಿಮ್ಮೂರು? ಹಾ ಹೌದು ಸ್ವಾಮಿಯರ, ನಮ್ದು ಬದಾಮಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ಇರೋದು ನಾವು. ಹೌದೇನಮ್ಮ? ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಆದ್ರೆ ನಿಮ್ಮ ತಮ್ಮನ್ನ ಕರೆದುಕೊಂಡು ಆದಷ್ಟು ಬೇಗ ನೀವು ಬರ್ತೀರಾ, ಆದಷ್ಟು ಬೇಗ ಗುಣಮುಖ ಆಗಿದ್ರೆ. ಇವಾಗ ಆಲ್ರೆಡಿ ಈಗ ಹೆಂಗಮ್ಮ, ಕಾಲೆಲ್ಲ ಒಣಗೋಗಿದೆ ಅಂತ ಹೇಳ್ತಾ ಇದಾರ, ಹೆಂಗೆ? ಹಾ ಹೌದು ಸ್ವಾಮಿಯರ, ಇವಾಗ ದಿನಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಸ್ವಾಮಿಯರ. ಸರ್ಕ್ಯುಲೇಷನ್ ಅದು ಎಲ್ಲ ಸರಿ ಆಗ್ತಾ ಇದೆ, ಏನು ಹೆದರುವಂತದ್ದು ಇಲ್ಲ. ಇನ್ನು 15 days ಒಳಗೆ ನಿಮ್ ತಮ್ಮಗೆ ಡಿಸ್ಚಾರ್ಜ್ ಆಗ್ತಿದೆ ಅಂತಾನು ಹೇಳಿದ್ದಾರೆ ಸ್ವಾಮಿಯರ. ಹೌದಮ್ಮ, ಆಯ್ತು. 15 days ಅಂತ ಹೇಳಿದ್ದು, ಇನ್ನೂ ಬೇಗವಾಗಿ ಡಿಸ್ಚಾರ್ಜ್ ಮಾಡ್ತಾರೆ, ಚಿಂತೆ ಮಾಡ್ಬೇಡಿ. ನಿಮ್ಮ ತಮ್ಮನ ಫೋಟೋ ಒಂದು ಆ ಕ್ಷಣದಲ್ಲಿ ಹೆಂಗಾಗಿತ್ತು ಒಂದು ಫೋಟೋ ಇದ್ರೆ ಫೋಟೋ ಕಳಿಸಿ. ಅದು ಗಾಯ ಆಗಿರೋದು ಬೇಡ, ಬ್ಯಾಂಡೇಜ್ ಆಗಿರೋದು ಮಾತ್ರ ಕಳಿಸಿ. ಹೌದು ಸ್ವಾಮಿ. ಓಕೆನಮ್ಮ, ಬ್ಯಾಂಡೇಜ್ ಹಾಕಿರೋದು ಫೋಟೋ ವಾಟ್ಸಪ್ ಮಾಡಿ, ಏನು ಚಿಂತೆ ಮಾಡ್ಬೇಡಿ. ಅದೇ ಇವಾಗ ರಾಯರ್ನ ಹೆಂಗ್ ಪೂಜೆ ಮಾಡ್ತಾ ಇದೀರಲ್ಲ ತಾಯಿ, ಪೂಜೆ ಮಾಡ್ತಾ ಇರಿ. ಇವಾಗ ನಿಮ್ಮ ತಮ್ಮನಿಗೆ ಮಾಡುವುದಕ್ಕಾಗೋದಿಲ್ಲ, ನೀವೇ ಪೂಜೆ ಮಾಡಿ. ನಾವೇ ಮಾಡ್ತಾ ಇದ್ದೀವಿ ಸ್ವಾಮಿ, ಅಕ್ಕಾರು ಮಾಡ್ತಾ ಇದ್ದಾರೆ. ಹ್ಮ್ ಪ್ರತಿ ಗುರುವಾರಕ್ಕೊಮ್ಮೆ ಹೇಗೆ ಮಾಡ್ತಿದ್ದ ಅದೇ ರೀತಿನೂ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕಾರು. ಹೌದು ಹೌದು, ಅದೇ ರೀತಿಯಾಗಿ ಮಾಡಿ. ರಾಯರಿಗೆ ಏನಾದ್ರು ನೈವೇದ್ಯಕ್ಕೆ ಇಟ್ಟಿದ್ದನ್ನು ನಿಮ್ಮ ತಮ್ಮನಿಗೆ ಸ್ವೀಕರಿಸಿ ಕೊಡಿ, ಇನ್ನು ಬೇಗ ಗುಣಮುಖ ಆಗ್ತಾರೆ. ಆದ್ರೆ ಮಂತ್ರಾಕ್ಷತೆ ಅಲ್ಲಿ ಏನಾದ್ರು ರಾಯರ ಮಠ ಹತ್ರವಾಗಿತ್ತಂದ್ರೆ ಅಲ್ಲಿ ಮಠಕ್ಕೆ ಹೋಗಿ ಮಂತ್ರಾಕ್ಷತೆಯನ್ನು ತಗೊಂಡ್ ಬಂದು ಒಂದ್ 4 ಕಾಳು ತಲೆ ಮೇಲೆ ಹಾಕಿ, ಒಂದ್ 4 ಕಾಳು ಬಾಯಿಲ್ ಹಾಕಿ ನಿಮ್ಮ ತಮ್ಮನ ಬಾಯಲ್ಲಿ. ಹೌದು ಸ್ವಾಮಿಯರ, ನೀವ್ ಹೇಳಿದಂಗೆ ಮಾಡಿದ್ದೇನೆ ಸ್ವಾಮಿಯರ. ಅವನ್ ಕಡೆನೂ ಇಟ್ಕೊಳಕ್ ಕೊಟ್ಟಿದ್ದೇನೆ ಸ್ವಾಮಿಯರನ. ಆ ಮಂತ್ರಾಕ್ಷತೆ ಆ ಒಂದ್ ಕ್ಷಣದಿಂದ ಅವನು ಚೇಂಜ್ ಆಗ್ತಾ ಇದ್ದಾನೆ ಸ್ವಾಮಿಯರ. ಹೌದು ತಾಯಿ, ಮಂತ್ರಾಕ್ಷತೆ ಪವರ್ ಎಷ್ಟು ಪವರ್ ಇದೆ ಗೊತ್ತೇನಮ್ಮ? ರಾಯರು ಬಂದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ರಾಯರು ಬೃಂದಾವನದಲ್ಲಿ ಇರ್ತಾರೆ. ರಾಯರು ಅಲ್ಲೇ ದೇವರಲ್ಲಿ ಜಪ ಮಾಡುತ್ತಾ ನಮಗೋಸ್ಕರ ಕೊಡ್ತಿದ್ದಾರೆ. ಆದ್ರೆ ಅವ್ರು ರಾಯರು ಬಂದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ನಾವು ಇರ್ತಕ್ಕಂತ ನಮ್ಮ ಅರ್ಚಕರಾಗ್ಲಿ ಗುರುಗಳಾಗ್ಲಿ ಅವ್ರು ಕೊಡ್ತಾ ಇರ್ತಾರೆ. ಆದ್ರೆ ಆ ಮಂತ್ರಾಕ್ಷತೆ ಮೇಲೆ ಗುರು ರಾಘವೇಂದ್ರ ಸ್ವಾಮಿಯವರ ಕಣ್ಣಿನ ದೃಷ್ಟಿ ಮತ್ತೆ ಅವರ ಆಶೀರ್ವಾದವನ್ನು ಆ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ತಾಯಿ. ಅದಕ್ಕೋಸ್ಕರ ಅದು ಅಷ್ಟು ಪವರ್ ಆಗಿರುತ್ತೆ ತಾಯಿ. ಓಕೆನಮ್ಮ? ಸ್ವಾಮಿಯರ, ನಾನಂತ್ರ ಅದನ್ನ ಕಣ್ಮುಚ್ಚಿ ನಂಬುವಂತದೇ ಆಗ್ಬಿಟ್ಟಿದೆ ಸ್ವಾಮಿಯರ. ಯಾಕಂತಂದ್ರ ಆ ಅಕ್ಷತೆ ಕಾಳು ನೀವ್ ಯಾವಾಗ್ದೇ ಹೇಳಿದ್ದೀರ ಅವಾಗಿಂದನೂ ಹಾಕೋತ ಬಂದಿದ್ದೇನೆ ಸ್ವಾಮಿಯರ. ಅವನ್ ತಲೆ ಮೇಲೆ ಆಮೇಲೆ ಬಾಯಿ ಒಳಗೆ ಇಟ್ಕೋತ, ಅದೇ ಒಂದು ಅವಂಗೆ ಪ್ಲಸ್ ಪಾಯಿಂಟ್ ಆಗಿದೆ ನೋಡಿ ಸ್ವಾಮಿಯರ. ಹೌದಮ್ಮ, ನೋಡಮ್ಮ, ಕಾಲು ಕಟ್ ಮಾಡಿ ತೆಗಿಲೇಬೇಕು ನಿಮ್ಮ ತಮ್ಮನಿಗೆ ಅಂತ ಹೇಳಿದ ಡಾಕ್ಟರು ಬೇಡ, ಆ ಮಂತ್ರಾಕ್ಷತೆಯನ್ನು ಕೊಟ್ಟಿ ತಿಂದಾದ ಮೇಲೆ ಬೇಡ ಅಂತಂದು ಹೇಳಿದ್ದಾರೆ. ಯಾಕಂದ್ರೆ ಇನ್ನು ಮದುವೆ ಆಗಿಲ್ಲ ತಮ್ಮನಿಗೆ, ಮುಂದೆ ಮದುವೆ ಆಗುವಂತ ಒಂದು ಸಾಧ್ಯತೆ, ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಬೇಡ ಕಾಲು ತೆಗೆಯೋದು ಬೇಡ ಕಂದನಿಗೆ ಅಂತೇಳಿ. ಅದೇ ಅಮ್ಮ, ನಾವ್ ಏನೇ ತಪ್ಪು ಮಾಡಿದ್ರು ರಾಯರ್ ನಮ್ಮನ್ನ ತಿದ್ದು ಅಷ್ಟು ಶಕ್ತಿ ರಾಯರ್ಲಿದೆ. ನಮ್ಗೆ ಅನುಗ್ರಹ ಮಾಡ್ತಾರೆ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ಅದಕ್ಕೆ ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ರೆ ಅಲ್ಲಿಗೆ ಹೋಗ್ಬೇಡ, ಸರಿ ದಾರಿಗೆ ಹೋಗು ಅಂತೇಳಿ ರಾಯರೇ ನಮ್ನ ಕಳಿಸ್ಕೊಡ್ತಾ ಇದಾರೆ ತಾಯಿ.
ಅದಕ್ಕೆ ಹೌದು ಸ್ವಾಮಿಯರೇ. ಅಲ್ಲಿ ಏನಾದ್ರು ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಬೃಂದಾವನಕ್ಕೆ ಮಾಡಿದಂತ ಅಭಿಷೇಕವನ್ನು ತಗೊಂಡ್ ಬಂದು ತೀರ್ಥವನ್ನು ತಗೊಂಡ್ ಬಂದು ನಿಮ್ಮ ತಮ್ಮನಿಗೆ ಕುಡಿಸಿ ತಾಯಿ ಸ್ವಲ್ಪ. ಅದೇ ಮೃತ್ತಿಕೆ ಪ್ರಸಾದ ಇದೆಯೇನಮ್ಮ? ಪ್ರಸಾದ ಓದಿದೆ ಸ್ವಾಮಿಯರ. ಅದನ್ನ ಅವನೇ ತಂದಿದ್ವಿ ಎಲ್ಲಾ ಇಲ್ಲೇ ಇಟ್ಟಿದ್ದಾನೆ ಸ್ವಾಮಿಯರ. ಅದನ್ನ ಮನೆಗ್ ಬಂದ ಮೇಲೆ ಒಂದು ಕೆಲಸ ಮಾಡಿ, ಮನೆಗ್ ಬಂದ ಮೇಲೆ ಸ್ನಾನ ಆದ್ಮೇಲೆ ಒಂದು ಚಿಟಿಕೆ ಅಷ್ಟು ಒಂದು ಗ್ಲಾಸ್ ಅಲ್ಲಿ ಹಾಕಿ ಕುಡಿಸ್ತಾ ಇರಿ. ಹ್ಞೂ ಸ್ವಾಮಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಬೇಗ ಮುಂಚೆ ಹೆಂಗಿದ್ರು ಹಂಗೆ ಆಗ್ತಾರೆ ತಾಯಿ. ಓಕೆನಮ್ಮ? ಅಷ್ಟಾದ್ರೆ ಸಾಕು ಸ್ವಾಮಿಯರೇ. ಆಯ್ತಮ್ಮ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವತ್ತಿನ ಟೈಮಲ್ಲಿ ಹತ್ಕೊಂಡ್ ಫೋನ್ ಮಾಡಿ ನಮ್ ತಮ್ಮನಿಗೆ ಹಿಂಗಾಯ್ತು ಅಂತ ಹೇಳಿದ್ರಿ. ಇವತ್ತು ಖುಷಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಖುಷಿ ಮುಖವನ್ನು ನನ್ನ ತಾಯಿಂದಿರ ಮುಖದಲ್ಲಿ ನಾನು ನೋಡ್ಬೇಕು ಅನ್ನೋದು ನನ್ನ ಆಸೆ ತಾಯಿ. ಆಯ್ತಮ್ಮ, ಎಲ್ಲರಿಗೂ ನನ್ನ ತಾಯಿ ಅಂತಾನೆ ಕರಿತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಮಾಡೋದಕ್ಕೆ ಬಿಡಕ್ ಹೋಗ್ಬಿಡಿ, ಪೂಜೆ ಮಾಡ್ತಾನೆ ಇರಿ. ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಓಕೆನಮ್ಮ? ಆದಷ್ಟು ಬೇಗ ಮತ್ತೆ ನಾನು ಬರ್ತೀನಿ ತಾಯಿ, ಬಂದು ಒಂದ್ಸಲ ಮೀಟ್ ಮಾಡ್ತೀನಿ ಅಂತ ನಿಮ್ ತಮ್ಮನ ತಾಯಿ. ಆಯ್ತು ಸ್ವಾಮಿಯರ, ಬನ್ನಿ. ಓಕೆನಮ್ಮ? ಶುಭವಾಗ್ಲಿ ತಾಯಿ. ರಾಯರಿದ್ದಾರೆ. ಶುಭವಾಗ್ಲಿ ತಾಯಿ.